ಸ್ಯಾಂಡಲ್ವುಡ್ ನಟ ದಿಲೀಪ್ ರಾಜ್ ಇನ್ನಿಲ್ಲ ಅನ್ನುವಂಥದ್ದು ಇದೀಗ ಮತ್ತೊಂದು ಆಘಾತಕಾರಿ ಸುದ್ದಿ. ಹೃದಯಾಘಾತದಿಂದ 47 ವರ್ಷದ ದಿಲೀಪ್ ರಾಜ್ ಇದೀಗ ನಿಧನ ಹೊಂದಿದ್ದಾರೆ. ಹಿಟ್ಲರ್ ಕಲ್ಯಾಣ ಸೀರಿಯಲ್ ಖ್ಯಾತಿಯ ದಿಲೀಪ್ ರಾಜ್ ಮಿಲನ, ಅದರ ಜೊತೆಗೆ ಯೂಟರ್ನ್, ಲವ್ ಗುರು, ಕ್ಷಣ ಕ್ಷಣ, ಟೋನಿ, ಭೈರವಿ, ಮಿಂಚಾಗಿ ನೀನು ಬರಲು, ಅದಾದ ನಂತರ ಬರ್ಫಿ, ಬಾಯ್ ಫ್ರೆಂಡ್ ಸೇರಿ ಹಲವು ಚಿತ್ರಗಳಲ್ಲಿ ನಟಿಸಿದರು. ಪಾರು ನಾನಿನ್ನ ಬಿಡಲಾರೆ ಸೀರಿಯಲ್ ನಿರ್ಮಾಣ ಕೂಡ ಮಾಡಿದ್ರು. ಇದೀಗ ಗೊತ್ತಾಗ್ತಾ ಇರುವಂತದ್ದು ಕೇವಲ 47 ವರ್ಷಕ್ಕೆ ಇವರು ಹೃದಯಾಘಾತದಿಂದ ವಿಧಿವಶರಾಗಿದ್ದಾರೆ. ಸ್ಯಾಂಡಲ್ವುಡ್ ನಟ ದಿಲೀಪ್ ರಾಜ್ ಇನ್ನಿಲ್ಲ ಅನ್ನುವಂಥದ್ದು ಈಗ ಆಘಾತಕಾರಿ ಸುದ್ದಿ. ಇದು ಹೃದಯಾಘಾತದಿಂದ ಕೇವಲ 47 ವರ್ಷದ ವಯಸ್ಸಲ್ಲೇ ಇದೀಗ ದಿಲೀಪ್ ರಾಜ್ ನಿಧನ ಹೊಂದಿದ್ದಾರೆ. ಹಿಟ್ಲರ್ ಕಲ್ಯಾಣ ಸೀರಿಯಲ್ ಅಲ್ಲಿ ಇವರು ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು. ಹಾಗಾಗಿ ಹಿಟ್ಲರ್ ಕಲ್ಯಾಣ ಸೀರಿಯಲ್ ದಿಲೀಪ್ ರಾಜ್ ಅಂತಲೇ ಖ್ಯಾತಿ ಪಡೆದಿದ್ರು. ಮಿಲನ ಇರ್ಬೋದು, ಯೂಟರ್ನ್, ಲವ್ ಗುರು, ಕ್ಷಣ ಕ್ಷಣ ಇರ್ಬೋದು, ಟೋನಿ, ಇನ್ನು ಹಲವು ಸೀರಿಯಲ್ಗಳಲ್ಲಿ, ಅದಾದ ನಂತರ ಸಿನಿಮಾಗಳಲ್ಲೂ ಕೂಡ ಇವರು ನಟಿಸಿರ್ತಾರೆ. ಪಾರು ಕೂಡ ಬಹಳ ಫೇಮಸ್ ಸೀರಿಯಲ್ ಆಗಿತ್ತು. ಅದಾದ ನಂತರ ನಾನಿನ್ನ ಬಿಡಲಾರೆ ಸೀರಿಯಲ್ ಕೂಡ ಇವರೇ ನಿರ್ಮಾಣ ಮಾಡಿದ್ರು. ಹಿಟ್ಲರ್ ಕಲ್ಯಾಣ ಸೀರಿಯಲ್ ಮೂಲಕ ಕಿರುತೆರೆಯಲ್ಲಿ ಸಂಚಲನವೇ ಸೃಷ್ಟಿ ಮಾಡಿದಂತಹ ದಿಲೀಪ್ ರಾಜ್ ಈಗ 47ನೇ ವಯಸ್ಸಿನಲ್ಲೇ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. 2005ರಲ್ಲಿ ತೆರೆ ಕಂಡಂತಹ ಬಾಯ್ ಫ್ರೆಂಡ್ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಇವರು ಎಂಟ್ರಿ ಕೊಟ್ಟಿರ್ತಾರೆ. ದಿಲೀಪ್ ಇತ್ತೀಚೆಗೆ ಆದಿಲಕ್ಷ್ಮಿ ಪುರಾಣ ಧಾರಾವಾಹಿಯನ್ನು ಕೂಡ ತಮ್ಮ ಪ್ರೊಡಕ್ಷನ್ನಲ್ಲೇ ನಿರ್ಮಾಣ ಕೂಡ ಮಾಡ್ತಾ ಇದ್ರು. ಮಿಲನ, ಲವ್ ಗುರು, ಕ್ಷಣ ಕ್ಷಣ, ಲವ್ ಮಾಕ್ಟೇಲ್ 3, ಯೂಟರ್ನ್ ಇರ್ಬೋದು, ಅದರ ಜೊತೆ ಹಲವು ಸಿನಿಮಾಗಳಲ್ಲಿ ನಟನೆ ಮಾಡಿರ್ತಾರೆ ದಿಲೀಪ್ ರಾಜ್. ಅದಾದ ನಂತರ ಹಿಟ್ಲರ್ ಕಲ್ಯಾಣ ಸೀರಿಯಲ್ ಇಂದ ಸಿಕ್ಕಾಪಟ್ಟೆ ಫೇಮಸ್ ಆಗಿರ್ತಾರೆ. ಮಾಂಗಲ್ಯ ಇರ್ಬೋದು ಅಥವಾ ರಥಸಪ್ತಮಿ ಧಾರಾವಾಹಿಯಲ್ಲೂ ಕೂಡ ದಿಲೀಪ್ ರಾಜ್ ನಟನೆ ಮಾಡಿದ್ರು. ಹಲವು ಸಿನಿಮಾಗಳಲ್ಲಿ ನಟ ಹಾಗೂ ಖಳನಾಯಕನಾಗಿ ಇವರು ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು. ವಿಲನ್ ಆಗಿಯೇ ಬಹಳಷ್ಟು ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ಕಾಣಿಸ್ಕೊಂಡಿದ್ರು. ಅದಾದ ನಂತರ ಅವರು ಅಲ್ಲಿಂದಲೇ ಫೇಮಸ್ ಆಗಿದ್ದು ಕೂಡ 2007ರಲ್ಲಿ ಬಿಡುಗಡೆಯಾದಂತಹ ಪುನೀತ್ ರಾಜ್ಕುಮಾರ್ ನಟನೆಯ ಮಿಲನ ಚಿತ್ರದ ಖಳನಾಯಕನಾಗಿಯೂ ಕೂಡ ಮಿಂಚಿದ್ರು. ಇದೀಗ ಕೇವಲ 47ನೇ ವಯಸ್ಸಿನಲ್ಲಿ ದಿಲೀಪ್ ರಾಜ್ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಒಂದು ಬ್ಯಾಡ್ ನ್ಯೂಸ್. ಯೂಟರ್ನ್, ಅಂಬಿನಿಂಗ್, ವಯಸ್ಸಾಯ್ತೋ ಚಿತ್ರದಲ್ಲೂ ಕೂಡ ನಟಿಸಿದ್ರು. ಸಿನಿಮಾ ಜೊತೆ ರಂಗಭೂಮಿ, ಕಿರುತೆರೆಗಳಲ್ಲೂ ಕೂಡ ಗುರುತಿಸಿಕೊಂಡಿದ್ದಂತಹ ಓರ್ವ ನಟ. ಹೀಗೆ ದಿಢೀರಾಗಿ ಸಿನಿಮಾ ಅಥವಾ ಇಲ್ಲಿ ಸೀರಿಯಲ್ ಪ್ರಿಯರಿಗೆ ಎಲ್ಲರಿಗೂ ಕೂಡ ಒಂದು ಶಾಕಿಂಗ್ ಸುದ್ದಿ ಇದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧನು. ಈಗ ಈ ಸೀರಿಯಲ್ಲು ಅಥವಾ ತುಂಬಾ ಸೀರಿಯಲ್ಗಳಿಗೆಲ್ಲ ಅಡಿಕ್ಟ್ ಆಗಿರುವಂತವ್ರಿಗೆ ಒಂದು ರೀತಿಯಾಗಿ ಇದು ಶಾಕಿಂಗ್ ಸುದ್ದಿ ಅಂತ ಹೇಳ್ಬೋದು. ಕೇವಲ 47 ವರ್ಷ, ಅದರಲ್ಲೂ ಕೂಡ ಸಿಕ್ಕಾಪಟ್ಟೆ ವಿಲನ್ ಆಗಿ ಇವರೆಲ್ಲ ಸೀರಿಯಲ್ಗಳಲ್ಲಿ ಕಾಣಿಸ್ಕೊಂಡಿದ್ರು. ಏನಾಗಿತ್ತು ಇವ್ರಿಗೆ, ದಿಢೀರಾಗಿ ಏನಾಯ್ತು ಅಂತ? ಎಸ್ ರೋಶಿನಿ, ಈಗ ಮತ್ತೆ ಸ್ಯಾಂಡಲ್ವುಡ್ಗೆ ಒಂದು ಆಘಾತ ಆಗಿರ್ತಕ್ಕಂಥದ್ದು. ಯಾಕಂದ್ರೆ 47 ವರ್ಷದ ದಿಲೀಪ್ ರಾಜ್ ಅವರು ಈಗ ನಿಧನರಾಗಿರ್ತಕ್ಕಂಥದ್ದು ಹೃದಯಾಘಾತದಿಂದ. ಇವತ್ತು ಬೆಳಗ್ಗೆ ಏನೋ ತೀವ್ರವಾಗಿ ಎದೆ ನೋವು ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ಹತ್ತಿರದಲ್ಲಿದ್ದಂತ ಅಪೋಲೋ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಬಟ್ ಆದ್ರೆ ಚಿಕಿತ್ಸೆ ಫಲಕಾರಿ ಆಗದೆ ದಿಲೀಪ್ ರಾಜ್ ಅವರು ಕೊನೆ ಉಸಿರನ್ನ ಎಳೆದಿರ್ತಕ್ಕಂಥದ್ದು. ಇದು ಈಗ ಸ್ಯಾಂಡಲ್ವುಡ್ಗೆ ಮತ್ತೆ ಅರಗಿಸಿಕೊಳ್ಳಲಾಗದಂತಹ ಒಂದು ಸುದ್ದಿ. ಯಾಕಂದ್ರೆ ಸಾಕಷ್ಟು ಚಿತ್ರಗಳಲ್ಲಿ, ಸೀರಿಯಲ್ಗಳಲ್ಲಿ ತಮ್ಮದೇ ಒಂದು ಅಭಿನಯದ ಮೂಲಕ ಅಭಿಮಾನಿಗಳನ್ನು ಹೊಂದಂತವ್ರು, ಅದರ ಒಂದು ಅಭಿನಯದ ಮೂಲಕ, ವಿಭಿನ್ನವಾದ ಅಭಿನಯದ ಮೂಲಕ ಗಮನ ಸೆಳೆದಂತಹ ವ್ಯಕ್ತಿ. ಆದ್ರೆ ಸಾಯಬಾರದಂತಹ ವಯಸ್ಸು ಇದು. ಅಂದ್ರೆ 47 ವರ್ಷ ಅಂದ್ರೆ ಇದು ತುಂಬಾ ದೊಡ್ಡ ವಯಸ್ಸಂತ ಏನಲ್ಲ. ಇನ್ನೂ ಸಾಕಷ್ಟು ಕೆಲಸಗಳು ಬಾಕಿ ಇದ್ವು. ಯಾಕಂದ್ರೆ ಇತ್ತೀಚೆಗೆ ಸೀರಿಯಲ್ಗಳ ನಿರ್ಮಾಣಕ್ಕೂ ಕೂಡ ಕೈ ಹಾಕಿದ್ರು. ಸೀರಿಯಲ್ಗಳಲ್ಲಿ ನಟಿಸ್ತಾ ಇದ್ರು, ಸಿನಿಮಾದಲ್ಲಿ ನಟಿಸಿದ್ರು, ನಟರಾಗಿ, ಕಳನಟರಾಗಿ ಸಾಕಷ್ಟು ವಿವಿಧ ಪಾತ್ರಗಳಲ್ಲಿ ನಟಿಸಿದಂತಹ ದಿಲೀಪ್ ರಾಜ್ ಅವರು ಇಹಲೋಕವನ್ನ ತ್ಯಜಿಸಿರ್ತಕ್ಕಂಥದ್ದು. ಹೃದಯಾಘಾತದಿಂದ ಇವತ್ತು ಅವರ ಕುಟುಂಬವನ್ನ ಅಗಲಿರ್ತಕ್ಕಂಥದ್ದು. ಇದು ಇಡೀ ಕನ್ನಡ ಚಿತ್ರರಂಗಕ್ಕೆ ಒಂದು ತುಂಬಲಾರದ ನಷ್ಟ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಸಿನಿಮಾಗಳನ್ನ ಮಾಡ್ತಾ ಇದ್ರು, ಮತ್ತೆ ಸೀರಿಯಲ್ಗಳ ಮಾಡ್ತಾ ಇದ್ರು. ಸೀರಿಯಲ್ಗಳ ನಿರ್ಮಾಣದಲ್ಲೂ ಕೂಡ ಸತಿಪತಿ ಇಬ್ರು ಕೂಡ ತೊಡಗಿಸ್ಕೊಂಡಿದ್ರು. ಆದ್ರೆ ಇತ್ತೀಚಿನ ದಿನದಲ್ಲಿ ಆದಿಲಕ್ಷ್ಮಿ ಪುರಾಣ ಸೀರಿಯಲ್ ಕೂಡ ಅದರಲ್ಲಿ ಒಂದು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇತ್ತು. ಎಸ್ ನಾರಾಯಣ ಅವರಿಂದ ಸೇರಿ ಸಾಕಷ್ಟು ದೊಡ್ಡ ದೊಡ್ಡ ಕಲಾವಿದರನ್ನ ಹಾಕೊಂಡು ಸೀರಿಯಲ್ಗಳನ್ನ, ಸಿನಿಮಾಗಳಿಗಿಂತನೂ ಹೆಚ್ಚಿನ ರೀತಿಯಲ್ಲಿ ಒಂದು ಸೀರಿಯಲ್ಗಳಿಗೆ ಫೋಕಸ್ ಮಾಡಿ ಮಾಡ್ತಾ ಇರ್ತಕ್ಕಂತ ಒಂದು ಸೀರಿಯಲ್ಗಳು ಕೂಡ ಈಗ ಅವರ ಒಂದು ನಿರ್ಮಾಣದಲ್ಲಿ ನಡೀತಾ ಇದ್ದು. ಈಗ ಹೃದಯಾಘಾತದಿಂದ ದಿಲೀಪ್ ರಾಜ್ ಅವರು ತೀರ್ಕೊಂಡಿದ್ದಾರೆ ಅಂದ್ರೆ ನಂಬೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ರೋಶ್ನಿ.
ಎಸ್ ಧನು, ಈಗ ಕೇವಲ ದಿಢೀರಾಗಿ ಈ ರೀತಿಯಾಗಿ ಏನು ಹೃದಯಾಘಾತ ಆಯ್ತು, ಹಾಗಾಗಿ ಇವರು ಮೃತಪಟ್ಟಿದ್ದಾರೆ ಅನ್ನೋಂಥದ್ದು ಒಂದು ಕ್ಷಣ ಶಾಕಿಂಗ್ ಸುದ್ದಿ. ಈ ಹಿಂದೆ ಏನಾದ್ರೂ ಇವರಿಗೆ ಆರೋಗ್ಯ ಸಮಸ್ಯೆ ಇತ್ತಾ, ಅಥವಾ ಬೇರೆ ಏನಾದ್ರೂ ಡಿಪ್ರೆಷನ್ ಅಥವಾ ಬೇರೆ ಏನಾದ್ರೂ ಸಮಸ್ಯೆ ಫ್ಯಾಮಿಲಿ ಹತ್ರ ಏನಾದ್ರೂ ಹೇಳಿದ್ರೆ, ಈಗ ಅವ್ರ ಕುಟುಂಬದವ್ರ ಹತ್ರ ಏನಾದ್ರೂ ಯಾರಾದ್ರೂ ಮಾತಾಡ್ಲಿಕ್ಕೆ ಏನಾದ್ರೂ ಪ್ರಯತ್ನ ಪಟ್ಟಿದ್ದಾರೆ, ಏನಿದೆ ಮಾಹಿತಿ, ಏನಾದ್ರು ಹೇಳ್ಕೊಂಡಿದ್ದಾರೆ ಅವರು ಅಂತ? ಎಸ್ ರೋಶ್ನಿ, ಏನಂದ್ರೆ ಈ ದಿಲೀಪ್ ಅವ್ರಿಗೆ ಯಾವುದೇ ರೀತಿಯಾದಂತ ಆರೋಗ್ಯ ಸಮಸ್ಯೆಗಳು ಇರ್ಲಿಲ್ಲ. ಆದ್ರೆ ಯಾವುದೇ ರೀತಿ ಹ್ಯಾಬಿಟ್ಗಳು ಕೂಡ ಇಲ್ಲ ಅನ್ನೋದು ಅವರ ಸ್ನೇಹಿತರನ್ನ ಮಾತಾಡಿಸಿದಂತ ಸಂದರ್ಭದಲ್ಲಿ, ಅವ್ರ ಆಪ್ತರ ವಲಯದಲ್ಲಿ ಕೂಡ ವಿಚಾರಿಸಿದಂತ ಸಂದರ್ಭದಲ್ಲಿ ಅವ್ರಿಗೆ ಬೇರೆ ಬೇರೆ ಯಾವುದೇ ರೀತಿಯಾದಂತ ಹ್ಯಾಬಿಟ್ಗಳು ಇರ್ಲಿಲ್ಲ. ಸಡನ್ ಆಗಿ ಈ ರೀತಿ ಆಗಿರೋದು ನಮ್ಗೆ ಕೂಡ ನಂಬಕ್ ಆಗ್ತಾ ಇಲ್ಲ ಅನ್ನೋ ಒಂದು ಮಾತುಗಳನ್ನ ಅವ್ರ ಆಪ್ತ ವಲಯದಲ್ಲಿ ಕೂಡ ಈಗ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಸೊ 47 ವರ್ಷಕ್ಕೆ ದಿಲೀಪ್ ರಾಜ್ ಅವರು ಇಹಲೋಕ ತ್ಯಜಿಸಿರ್ತಕ್ಕಂಥದ್ದು, ಸಡನ್ ಆಗಿ ಈ ರೀತಿ ಹಠಾತ್ ನಿಧನ ಹೊಂದಿರೋದು ಸಹಜವಾಗಿ ಎಲ್ಲರಲ್ಲೂ ಕೂಡ ಒಂದು ಶಾಕಿಗೆ ಒಳಗಾಗಿರ್ತಕ್ಕಂಥದ್ದು ರೋಶ್ನಿ. ಎಸ್ ಇದನ್ನು ಈಗ ಇವರ ಅಂತ್ಯಕ್ರಿಯೆ ಎಲ್ಲಿ ನಡೆಯುತ್ತೆ, ಯಾವಾಗ ನಡೆಯುತ್ತೆ, ಅಥವಾ ಅವರ ಅಭಿಮಾನಿಗಳಿಗೆ ಏನಾದ್ರೂ ಏನೋ ಅಂತಿಮ ದರ್ಶನ ವ್ಯವಸ್ಥೆ ಏನಾದ್ರೂ ಮಾಡ್ತಾರಾ, ಏನಿದೆ ಮಾಹಿತಿ? ಸದ್ಯದಲ್ಲಿ ಈಗ ಕುಮಾರಸ್ವಾಮಿ ಲೇಔಟ್ನ ಅಪೋಲೋ ಆಸ್ಪತ್ರೆಯಲ್ಲಿ ಅವರ ಮೃತದೇಹ ಇದೆ. ಇನ್ನೇನು ಕೆಲವು ಹೊತ್ತಲ್ಲಿ ಕುಟುಂಬಸ್ಥರಿಗೆ ಅವರ ಮೃತದೇಹವನ್ನು ಹಸ್ತಾಂತ ಇರ್ತಾರೆ. ಬಳಿಕ ಉತ್ರಳ್ಳಿ ಹತ್ರ ಅವರ ನಿವಾಸ ಇದೆ, ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ ಅನ್ನೋ ಒಂದಿಷ್ಟು ಮಾಹಿತಿ. ತದನಂತರ ಏನೆಲ್ಲ ಬೆಳವಣಿಗೆ ಅಂದ್ರೆ ಅವ್ರನ್ನ ಎಲ್ಲಿ ಅವರ ಅಂತ್ಯಕ್ರಿಯೆ ನಡೆಯುತ್ತೆ ಏನು, ಮತ್ತೆ ಸಾರ್ವಜನಿಕರ ದರ್ಶನಕ್ಕೆ ಏನಾದ್ರು ಇರ್ತಾರ ಏನು ಅನ್ನೋ ಮಾಹಿತಿ ಸದ್ಯದಲ್ಲೇ ತಿಳಿಯಲಿದೆ ರೋಶ್ನಿ. ಥ್ಯಾಂಕ್ ಯು ಧನು, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೇಗೆ ಸದ್ಯಕ್ಕೆ ದಿಢೀರಾಗಿ ಈ ರೀತಿಯಾಗಿ ಮೃತಪಟ್ಟಿದ್ದು ಎಲ್ಲರಿಗೂ ಕೂಡ ಒಂದು ರೀತಿಯಾಗಿ ಆಘಾತ, ಅದಾದ ನಂತರ ಶಾಕಿಂಗ್ ಸುದ್ದಿ ಹೌದು. ಹಾಗಾಗಿ ಅವರ ಕುಟುಂಬದವರು ಕೂಡ ಈಗ ಇದೇ ಒಂದು ಶಾಕಲ್ಲಿದ್ದಾರೆ. ಹೇಗಾಯಿತು, ಸಡನ್ನಾಗಿ ಈ ರೀತಿಯಾಗಿ ಆಗುತ್ತೆ ಅಂತೇಳಿ ಯಾರು ಅಂದ್ಕೊಂಡಿರಲಿಲ್ಲ. ಅದರಲ್ಲೂ ಕೂಡ ಈಗ ನಮ್ಮ ಪ್ರತಿನಿಧಿ ಹೇಳೋ ಹಾಗೆ ಯಾವುದೇ ಒಂದು ಸಮಸ್ಯೆ ಇರಲಿಲ್ಲ, ಅಂದರೆ ಈ ಹಿಂದೆ ಆರೋಗ್ಯ ಸಮಸ್ಯೆ ಇರಲಿಲ್ಲ, ಅಥವಾ ಬೇರೆ ಯಾವುದೋ ಕೆಟ್ಟ ಅಭ್ಯಾಸಗಳು ಅಂದರೆ ಬ್ಯಾಡ್ ಹ್ಯಾಬಿಟ್ ಯಾವುದು ಕೂಡ ಇರಲಿಲ್ಲ, ಎಲ್ಲವೂ ಕೂಡ ಚೆನ್ನಾಗಿತ್ತು. ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ಸೀರಿಯಲ್ ನಿರ್ಮಾಣಕ್ಕೂ ಕೂಡ ಅವರು ಕೈ ಹಾಕಿದ್ರು ಅನ್ನುವಂಥ ಮಾಹಿತಿ ಕೂಡ ಇದೆ. ಹಾಗಾಗಿ ಅದೇನಾಯಿತು ಅಂತ ಹೇಳಿ ಗೊತ್ತಿಲ್ಲ. ದಿಢೀರಾಗಿ ಈ ರೀತಿಯಾಗಿ ಹೃದಯಾಘಾತದಿಂದ 47 ವರ್ಷದ ನಟ ಈಗ ದಿಲೀಪ್ ರಾಜ್ ನಿಧನ ಹೊಂದಿದ್ದು ಒಂದು ಬೇಸರದ ಸಂಗತಿ.